ಚೇಂಜ್ ಮಾಡಬೇಡಿ. ನಿನ್ನೆ ಮಹೇಶ್ ಗೌಡ್ರಿಗೆ ಹೇಳಿದ ನಾನು ಒಂದೇ ಮಾತು. 10 ವರ್ಷದ ಹಿಂದೆ ಇಂಟರ್ನ್ಯಾಷನಲ್ ಡರ್ಮಟಾಲಜಿ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರಿನಲ್ಲಿ. ಒನ್ ವರ್ಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲ್ಯೂಕೋಡರ್ಮಾ. ಇದನ್ನು ಲ್ಯೂಕೋಡರ್ಮಾ ಅಂತೀವಿ ನಾವು, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ, ಇದು ಒಂದು ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು. ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನ ಕೇಳಿದಿರಿ. ಇಮ್ಯುನಿಟಿ ಚೆನ್ನಾಗಿದ್ರೆ ನಿಮಗೆ ಕೋವಿಡ್ನಿಂದ ಎಸ್ಕೇಪ್ ಆಗ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ. ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಪಿಗ್ಮೆಂಟ್ ಸೆಲ್ಸ್ನ ಎನಿಮಿ ಎತ್ಕೊಂಡು ಡಿಸ್ಟ್ರಾಯ್ ಮಾಡ್ತೇವೆ ಅಷ್ಟೇ. ಹಂಗಾಗಿ ಇಟ್ಸ್ ಎ ನಾನ್ ಕಾಂಟೇಜಿಯಸ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ. ನಿಮಗೆ ಗೊತ್ತಿರಲಿ, 1% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಲ್ಯೂಕೋಡರ್ಮಾ. ಇದನ್ನ ಅದಕ್ಕೆ ಮುರಳಿ ಹೇಳಿದ್ರು, ಇದನ್ನ ಜನಸಾಮಾನ್ಯರು ತೊಂದು ಕಾಯಿಲೆ ಅಂತಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗ ಇದೆ, ನಾನು ದೊಡ್ಡಬಳ್ಳಾಪುರದವನು. ನಾನು ಬಹಳ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ನಾನು ನೋಡಕ್ ಬೆಳ್ಳಗಿದ್ರು, ನಾನು ಫಾರಿನ್ ಡಾಕ್ಟರ್ ಅಲ್ಲ, ಕೆರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತರ ಮಗ. ಚಪ್ಪಾಳೆ ಬಹಳ ಖುಷಿಯಿಂದ ಹೇಳ್ತೀನಿ ನಾನು. ಬಟ್ ನನ್ನಂತೂ ಸ್ಟೇಜ್ ಮೇಲೆ ಬಂದಾಗ ಇದುವರೆಗೂ ನೋಡಿದ್ದೀನಿ ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರೀಲಿಲ್ಲ. ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಜನಗಳಿಗೆ ನಿಜವಲ್ಲ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನೀವು ನಂಬ್ತೀರ ನನ್ನ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು. ಸೊ ಯು ಮಸ್ಟ್ ನೋ, ಒಬ್ಬೊಬ್ರು ನನ್ನ ಟ್ರೀಟ್ಮೆಂಟ್ ಹೇಳ್ತಾರೆ. ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇನೆ. ಇವತ್ತು ಒಂಥರ ಇದನ್ನ ಡಾಕ್ಯುಮೆಂಟ್ರಿ ಅಲ್ಲ, ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ. ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು, ಅದಕ್ಕೆ ನಾನು ಭಾರಿ ಖುಷಿ ಆಗಿದೆ. ಅಂತ ಬ್ಯೂಟಿಫುಲ್ ಹೀರೋಯಿನ್ ಇಟ್ಕೊಂಡು ಆ ಸಿನಿಮಾ ಒಳಗೆ ಹೋದವರು ಮತ್ತೆ ಖುಷಿಯಿಂದ ಬರಬೇಕು. ಆ ರೀತಿ ಮಾಡಿದಾರಲ್ಲ, ದಿಸ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಸೋ ಬ್ಯೂಟಿಫುಲ್. ನಾವು ಡಾಕ್ಟರ್ಗಳು ಇದನ್ನ ಮಾಡೋಕ್ಕಾಗಲಿಲ್ಲ. ಆ ಕಾನ್ಫರೆನ್ಸ್ ನಲ್ಲಿ ನಾನಿದ್ದೆ ಓಲ್ಡ್ ಡೇ. ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್. ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದ್ರು. ಮಂಗಳೂರಿಂದ ಒಬ್ಬರು ಯಾರೋ ಬಂದ್ರು, ಯಾರು ಏನು ಮಾಡೋಕ್ಕಾಗಲಿಲ್ಲ. ಅಲ್ಟಿಮೇಟ್ಲಿ ನಿನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂಥ ಒಂದು ಸಿನಿಮಾ. ಈ ಮಹೇಶ್ ಗೌಡ ಬೀಯಿಂಗ್ ಹಿಮ್ಸೆಲ್ಫ್ ಇಸ್ ಎ ಲ್ಯೂಕೋಡರ್ಮಾ ಪೇಷಂಟ್, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್, ಇದು ಒಂದು ವಂಡರ್ಫುಲ್ ಮೂವಿ. ಅದು ತಗೊಂಡ್ರೆ ನಾನು ಬರೀ ಬ್ರೀಫ್ ಆಗಿ ನೋಡಿದ್ದೀನಿ. ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವೆ ಮೂವಿಗಳು. ನಾನು ಹೆಚ್ಚಿಗೆ ಮೂವಿ ನೋಡೋಲ್ಲ. ನಾನು ಐ ಆಮ್ ಎ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಚಿಕ್ಕ ವಯಸ್ಸಿನ ರಾಜ್ಕುಮಾರ ಇದು. ಬಟ್ ನನಗೆ ಶುರುವಾಗಿದ್ದು, ಬಿಲೀವ್ ಮಿ, ಐ ವಾಸ್ ಲೈಕ್ ಯು ಆಲ್. MBBS ಮಾಡಿದೆ ನಾನು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದ್ದೆ. ದೆನ್ ಐ ಗಾಟ್ ಎ ಪೋಸ್ಟ್ ಗ್ರಾಜುಯೇಷನ್ ಇನ್ KMC ಹುಬ್ಳಿ, ಈ ಕಿಮ್ಸ್ ಇದೆ. ಅಲ್ಲಿ ಹೋದಾಗೆ ಇನ್ನೊಂದು 2 ತಿಂಗಳಿದೆ ನನ್ನ MS ಎಕ್ಸಾಮಿನೇಷನ್. ಪಾಸ್ ಆದರೆ ಅವ್ರು ಬಿಕಮ್ ಸರ್ಜನ್. ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟರ್ 1973ರಲ್ಲಿ. ಹೆಮ್ಮೆಯ ಡಾಕ್ಟರ್ ನಾನು, ಹಳ್ಳಿ ರೈತರ ಮಗ, ಅಂಡ್ ಫಸ್ಟ್ ಸರ್ಜನ್. ಆಗ ನನಗೆ ಬೇಸಿಕಲಿ ಆಮೆ ಗೌಡ ಕಮ್ಯುನಿಟಿಗಳಿಗೆ ನಡೀತಾ ಇದೆ ಏನು ಜಾತಿ ಸಮೀಕ್ಷೆ. ಸೊ ಜಾತಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರವ್ರ ಜಾತಿ. ನನ್ನ ಗೌಡ್ರ ಜಾತಿಯಲ್ಲಿ ಮೊದ್ಲೇನಾಗೋದು, ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ, ಬಡವರು ಅವನು, ನಾವೆಲ್ಲ ಬಡವರೇನೆ. ಬಡವರು ಅವನು ಡಾಕ್ಟರ್ ಆದ್ರೆ ಸಿಟಿಯವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನ. ಒಂದ್ ಮನೆ ಕೊಟ್ಟು, ಒಂದ್ ಕಾರ್ ಕೊಟ್ಟು, ಒಂದ್ ಹುಡುಗಿ ಕೊಟ್ಬಿಡೋರು. ಗೊತ್ತಾಯ್ತಾ? ಬಟ್ ಅನ್ಫಾರ್ಚುನೇಟ್ಲಿ ನನಗೊಂದು ಪ್ಯಾಚ್ ಬಂತು. ದಟ್ ಈಸ್ ನಾಟ್ ಮೈ ವರ್ಕ್. ಒಂದು ವೈಟ್ ಪ್ಯಾಚ್ ಬಂತು. Then the tension started. ಸುತ್ತ ಹತ್ತುವರಿ ಡಾಕ್ಟರ್ ಅಂತೆ ಹನುಮಂತರಾಯಪ್ಪನ ಮಗ, ಆದ್ರೆ ಅವನಿಗೆ ತೊಂದರೆ ಶುರುವಾಗಿದೆಯಂತೆ. ದಿಸ್ ಕೈಂಡ್ ಆಫ್ ಟಾಕ್ ನೀವು ಕೇಳಿದಾಗ ನಿಮಗೆ. ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲ್. ಲಕ್ಕಿ ಅಂದ್ರೆ ಐ ಫೇಸ್ಡ್ ಎವ್ರಿ ಸಿಚುಯೇಷನ್. ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್. 35,000 ಆಪರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಒಂದೇ ರಾತ್ರಿ, ಒಂದು ಭಾನುವಾರ, ಬೋರಿಂಗ್ ಅಂಡ್ ಲೇಡಿ ಕರ್ಸನ್ ಆಸ್ಪತ್ರೆಯಲ್ಲಿ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನಾನು. ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್. ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಪೇಷಂಟ್ ಅನ್ನಲ್ಲ ನಾನು. ಸೊ ವಿತ್ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವಿ ಮಾಡಿದಿರಲ್ಲ, ನನಗೆ ಮೈ ರಿಯಲ್ ಅಪ್ರಿಸಿಯೇಷನ್ ಎಸ್ ಎ ಡಾಕ್ಟರ್. ಅದಕ್ಕೆ ಕಳೆದೆ. ಅರಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ. ನಾನು ಕೆಲವು ಸಮಯ ಹೆಂಗಾಗುತ್ತೆ ಅಂದ್ರೆ, ಇವೆಲ್ಲ ನೀವು ಯಾಕೆ ಹೋಗ್ತೀರಿ ಅಂತಾರೆ. ಬಟ್ ಐ ಡಿಡ್ ಫಾದರ್. ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ, ನನ್ನ ಅಮ್ಮ ಏನು ಓದಿರಲ್ಲ, ನನ್ನಮ್ಮ ಸಾಯೋದಕ್ಕೆ ಮೊದಲು
ನಾನು ಒಂದು ಮಾತು ಹೇಳಿದ್ರು, ನಮ್ಮ ಹಳ್ಳಿಯವರು ಏನು ಗೊತ್ತಿರಲ್ಲ, ಆಗಿಂದಾಗೆ ಕೆಲವನ್ನ ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ. ನನ್ನಮ್ಮ ಚಿಕ್ಕ ಹುಡುಗನಾಗಿಂದ ಹೇಳೋರು, ಮಗನೇ ನಿನಗೆ ವಂಡರ್ ಕಣ್ಣಿದೆ, ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ. ನೋಡಿದ್ರೆ ಇವ್ರು ನೋಡಿದ್ರೆ ಅಲ್ಲಿ ನೋಡ್ದಂಗಿರುತ್ತೆ. ನನ್ನ ಸ್ಟೂಡೆಂಟಿಗೆ ಕ್ವಶನ್ ಕೇಳಿ ಪಕ್ಕದೊಳ್ಳೆ ಹೇಳ್ತಾಳೆ ಆನ್ಸರ್. ಅದು ಯಾವುದು ನಮ್ಮ ಅಮ್ಮ ಹೇಳೋರು, ಮಗನೇ ನೀನು ಲಕ್ಕಿ ಬಂದಿದೆ ಅಂತ. ಬಿಲೀವ್ ಮೀ, ನನಗೆ ಯಾವತ್ತು ಗೊತ್ತಾಗ ಐ ಗಾಟ್ ಮ್ಯಾರಿಡ್ ಇನ್ 1985 ವಿತ್ ಲೂಕೋಡರ್ಮ. ಐ ಗಾಟ್ ಎ ಲವ್ಲಿ ವೈಫ್. ಇವಾಗೂ ಕೂಡ ನಾನು ಯಾವಾಗಲೂ ಅಪ್ಪನಿಗೆ ಒಂದು ಚಪ್ಪಾಳೆ ಹೊಡುತ್ತೆ, ಆ ಕಡೆ ಲವ್ಲಿ ವೈಫ್ ಅಟ್ ಹೋಮ್. ಸಾಧ್ಯವಾದ ಒಂದು ಚಪ್ಪಾಳೆ ಹೊಡಿತೀನಿ. ನನ್ನ ವೈಫು ಮದುವೆ ಆಗಿದೆ 1985, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೀನಿ. ನನ್ನ ಹೆಂಡತಿ ಏನೋ ಶಾಪಿಂಗ್ ಮಾಡ್ತಾ ಇದ್ದು, ನಾನು ನೋಡ್ತಾ ಇದ್ದೆ. ನನ್ನ ವೈಫಿಗೆ ಖುಷಿ, ನಮ್ಮ ಯಜಮಾನರು ನನ್ನೇ ನೋಡ್ತಾವ್ರೆ ಅಂತ ನಾನು ಪಕ್ಕದ ಹುಡುಗಿ ನೋಡ್ತಾ ಇದ್ದೆ. ಆವಾಗ ಗೊತ್ತಾಯ್ತು ನಮ್ಮ ಅಮ್ಮ ಹೇಳಿದ ಕರೆಕ್ಟು, ವಂಡರ್ ಕಂಡಿದ್ರೆ ಅಡ್ವಾಂಟೇಜು, ಶಿ ವಿಲ್ ನಾಟ್ ಮಿಸ್ಟೇಕ್ ಮೀ ಅಂತ. ಲಾಸ್ಟ್ ಇನ್ನೊಂದು ನನ್ನ ಅಮ್ಮ ಸಾಯ್ದ ಮೊದಲೇ, ಮಗನೇ ಯು ಆರ್ ಲಕ್ಕಿ. ಇವತ್ತು ನಾನು ಟ್ರೈನ್ಗೆ ಹತ್ತಿದ್ರೆ ಬೈ ಚಾನ್ಸ್, ಯು ಪ್ಲೀಸ್ ಕಮ್ಮಿ ಟೇಕ್ ಯು ಸೀಟ್ ಅಂತಾರೆ. ನಾನೇನು ಯುರೋಪಿಯನ್, ನಾನು ಕೂತ್ಕೊಳ್ಳೋ ಅಣ್ಣ ನೋವು ಕುಚ್ಚೋ ಅಂದ್ರೆ ಬರೇ ನಮ್ಮನೇ ಅನ್ನೋಲ್ಲ ಅಂತಾರೆ. ಸರ್ ಲಕ್ಕಿಲಿ ಆ ಕಡೆ ಯೂನಿಫಾರ್ಮ್ ಕಲರ್, ನಾವು 2 ಕಲರ್ ಇಂದ ಡಿಫಿಕಲ್ಟ್ ಆಗುತ್ತೆ, ಬಟ್ ಯೂನಿಫಾರ್ಮ್ ಕಲರ್ ಇದ್ರೆ ನಾವು ಕಮ್ ಟು ದಟ್ ಸ್ಟೇಜ್. ಐ ಆಮ್ 70 years old. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್. ವಿತ್ ದಿಸ್ ಪ್ರಾಬ್ಲಮ್ ಇಫ್ ದೇರ್ ಇಸ್ ಎನಿ ಪರ್ಸನ್ ಹೂ ಇಸ್ ಹ್ಯಾಪಿ ಅಂದ್ರೆ ಇಟ್ಸ್ ಮೀ. ಅದಕ್ಕೆ ನಾನು ಆಲ್ವೇಸ್ encouragement to your man. ಈ ಮೂವಿ will be 100% successful. Every one of them they should see this movie. ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಗಳಿಗೆ ಹಂಗಿದ್ದಾಗ ಹೆಂಗ್ ಆಗುತ್ತೆ ಅನ್ನೋದನ್ನ ಅಟ್ಲೀಸ್ಟ್ ಅದು ಏನು ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದಿರಲ್ಲ, ಅದನ್ನು ತುಂಬಾ ಚೆನ್ನಾಗಿದೆ. ತುಂಬಾ ಟೈಮ್ ತಗೋತಾ ಇದ್ದೀನಿ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ. ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ, ಮಾಧ್ಯಮದವರಿಗೆ. ಇವ್ರ ಜೊತೆ ನೀವಿರಿ, ನಾನಿರ್ತೀನಿ. ಶ್ರೀಮಲ್ಲಿ ಹೇಳಿ ಹೋಗಿದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ with all your support. Thank you very much. Thank you so much Dr. Anjana Patil sir. ನಿಮ್ಮ ಇರುವಿಕೆಗೆ ಬರುವಿಕೆಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ. ಅಂಡ್ ಸರ್ ಹೇಳಿದ್ರು ಅವರು ಕೂಡ ಅನುಭವಿಸಿದ ಫೇಸ್ ಮಾಡಿದ ಕಷ್ಟಗಳನ್ನೇ ಮಹೇಶ್ ಗೌಡ ಸಿನಿಮಾ ಆಧಾರ ಆಗಿದೆ. ಸೊ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆದ್ರೆ ನೀವು ಹೋಗಿ ನೋಡ್ಬೇಕು ಸರ್. ಥಿಯೇಟರ್ ಹೋಗಿ ನೋಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಧಿಸೋದು ಬಹಳ ಮುಖ್ಯ. ಸೊ ನಮ್ಮ ಹಳ್ಳಿ ಡಾಕ್ಟರ್ ಅಂತ ನಾನು ಆಗ್ಲೇ ಹೇಳಿದೆ ಸರ್. ತಾವು ಕೂಡ ಟ್ರೈಲರ್ ನೋಡಿದ್ರಿ, ಹೇಗೆ ಅನಿಸ್ತು ಸರ್? ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಶುರುವಾದ ನಂತರ ನಾನು ಬಂದೆ. ನನಗೆ ತುಂಬಾ ಜನ ಪೇಷಂಟ್ಸ್ ಇದ್ರು, ಆತ್ಮೀಯರೇ. ನಿನ್ನೆ ತಾನೇ ಮಹೇಶ್ ಗೌಡ್ರ ಜೊತೆಯಲ್ಲಿ ಅವ್ರ ಟೀಮ್ ಜೊತೆಯಲ್ಲಿ ಸಾಯಂಕಾಲ ರಾತ್ರಿ 10 ರಿಂದ 11 ಗಂಟೆವರೆಗೂ ವಿ ಹ್ಯಾಡ್ ಎ ಡಿಸ್ಕಷನ್, ಸಮ್ ರೆಕಾರ್ಡಿಂಗ್ ಇತ್ತು. ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ 2 ಗಂಟೆಗೆ ಶ್ರೀಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕಾರ್ಯಕ್ರಮ ಶುರುವಾಗಿತ್ತು. ಟ್ರೈಲರ್ ನೋಡಿದೆ. ಅದೇ ಏನಂದ್ರೆ, ಒಬ್ಬ ವೈದ್ಯನಾಗಿ ನನಗೆ 45 ವರ್ಷ ಎಕ್ಸ್ಪೀರಿಯನ್ಸ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಐ ಆಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್. ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಾನು. ಯಾಕಂದ್ರೆ ಐ ಆಮ್ ವೆರಿ ಪಾಪ್ಯುಲರ್. ಪರ್ಟಿಕ್ಯುಲರ್ಲಿ ಕೋವಿಡ್ ಆದ್ಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದ್ರು ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದ್ರು ಕೂಡ ನಮ್ಮ ಡಾಕ್ಟರ್ ಆಂಜನಪ್ಪ ಡಾಕ್ಟರ್ ಅಂತಾರೆ. ಬೇಸಿಕಲಿ ನಾನು ಮಾತಾಡ್ಬೋದಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.